ಮಹಿಳೆ ಮೇಲೆ ರೇಡಿಯಾಲಜಿಸ್ಟ್ ಲೈಂಗಿಕ ದೌರ್ಜನ್ಯ ಕೇಸ್. ಲೈಂಗಿಕ ದೌರ್ಜನ್ಯಕ್ಕೀಡಾದ ಸಂತ್ರಸ್ತೆ ವಿರುದ್ಧವೇ ಎಫ್ಐಆರ್. ಆರೋಪಿಗಳ ಜೊತೆ ಶಾಮೀಲಾಗಿದ್ದಾರಾ ಆನೇಕಲ್ ಪೊಲೀಸ್? ನ್ಯಾಯ ಸಿಗದಿದ್ರೆ ಕರವೇ ಉಗ್ರ ಹೋರಾಟ. ಫೇಕ್ಸ್ ಫೇಕ್ಸ್ ಫೇಕ್ಸ್. ಬೆಂಗಳೂರು ಹೊರವಲಯ ಆನೇಕಲ್ ಪೊಲೀಸರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಆರೋಪಿಗಳ ಜೊತೆ ಶಾಮೀಲಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ಮಹಿಳೆ ವಿರುದ್ಧವೇ ಎಫ್ಐಆರ್ ದಾಖಲಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನೊಂದ ಸಂತ್ರಸ್ತೆ ಮತ್ತು ಸಾರ್ವಜನಿಕರು ಆನೇಕಲ್ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಸ್ ವಾಪಸ್ ಪಡೆಯಲು 50 ಲಕ್ಷ ಹಣಕ್ಕೆ ಡಿಮಾಂಡ್ ಮಾಡಿದ್ದಾರೆ ಎಂದು ಸುಳ್ಳು ದೂರು ನೀಡಿ ನಮ್ಮ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ. ನಾವು ಯಾರನ್ನು ಸಂಪರ್ಕ ಮಾಡಿಲ್ಲ, ಹಣವೂ ಕೇಳಿಲ್ಲ, ನಮಗೆ ಆರೋಪಿಗಳ ಸಂಪರ್ಕವೇ ಇಲ್ಲ. ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸಲು ಆನೇಕಲ್ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ನಾವು ಬಡವರು ಸ್ವಾಮಿ, ನಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತ ಮಹಿಳೆ ಮತ್ತು ಕುಟುಂಬದವರು ಮನವಿ ಮಾಡಿದ್ದಾರೆ. ಇಲ್ಲ ಸರ್, ನಮ್ಗೆ ಯಾರು ಫೋನ್ ಮಾಡಿಲ್ಲ, ನಮ್ಮ ಹತ್ರ ಯಾರು ಬಂದೇ ಇಲ್ಲ, ಅವ್ರು ನೋಡಲೇ ಇಲ್ಲ. ನಾವು ಕಾಂಟ್ಯಾಕ್ಟೇ ಯಾರು ಇಲ್ಲ ನಮಗೆ. ಮತ್ತೆ ನಿಮ್ಮ ಮೇಲೆ ಎಫ್ಐಆರ್ ಮಾಡಿಸ್ತಾರೆ, ಏನು ದುರುದ್ದೇಶ? ಅಂದರೆ ಕೇಸ್ ಮುಚ್ಚಾಕಬೇಕು, ಈ ಕೇಸ್ ಏನೋ ಮುಚ್ಚಾಕಬೇಕು ಅಂತ ಪೊಲೀಸವರು ಎಲ್ಲ ಸೇರಿಕೊಂಡು ಇದು ನಮಗೂ ಇದು ಮಾಡ್ತಾ ಇದ್ದಾರೆ ಸರ್. ಇದು ನಾವು ಬಡವರಂತ ಅವರು ನಮ್ಮ ಮೇಲೇ ಇದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದು ಪೊಲೀಸರು ಎಂಕ್ವೈರಿ ಮಾಡ್ತಾ ಇಲ್ಲ ಸರ್ ಇದೆಲ್ಲ. ಇನ್ನು ಕೃತ್ಯ ನಡೆದ ದಿನವೇ ಆರೋಪಿ ಜಯಕುಮಾರ್ ಆನೇಕಲ್ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗಿದ್ದ ಎಂಬ ಆರೋಪ ಕೇಳಿ ಬಂದಿತ್ತು. ಕರವೇ ಪ್ರತಿಭಟನೆ ಬಳಿಕ ಆನೇಕಲ್ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜಲ್ಲಿಗಟ್ಟಿದ್ರು. ಇದಾದ 20 ದಿನದ ಬಳಿಕ ಆರೋಪಿ ಜಯಕುಮಾರ್ ಪತ್ನಿ ನೀಡಿದ ದೂರು ಆಧರಿಸಿ ಶರವೇಗದಲ್ಲಿ ಸಂತ್ರಸ್ತೆ ಮತ್ತು ಆಕೆಯ ಪತಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆರೋಪಿಗೆ ಕಾನೂನು ಹೋರಾಟದಲ್ಲಿ ಅನುಕೂಲ ಆಗಲಿ ಎಂದು ಆರೋಪಿಗಳ ಜೊತೆ ಪೊಲೀಸರು ಶಾಮೀಲಾಗಿ ಷಡ್ಯಂತ್ರ ರೂಪಿಸಿದ್ದಾರೆ. ಪೊಲೀಸರು ಈ ಕೂಡಲೇ ಎಫ್ಐಆರ್ ರದ್ದುಗೊಳಿಸಿ ಮಾಡಿರುವ ತಪ್ಪನ್ನ ತಿದ್ದಿಕೊಳ್ಳಬೇಕು. ಇಲ್ಲವಾದರೆ ಆನೇಕಲ್ ಪೊಲೀಸರ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಕನ್ನಡ ಪರ ಹೋರಾಟಗಾರರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತಿನ ದಿನ ಈ ಪರ್ವೀಸ್ ಅವ್ರ ಮೇಲೆ ಮತ್ತು ರೇಷ್ಮಾ ಅವ್ರ ಮೇಲೆ ಮತ್ತೊಂದು ಅಲಿಗೇಷನ್ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಮನಿ ಎಕ್ಸ್ಟ್ರಾಕ್ಷನ್ಗೆ ಕೇಸ್ ಹಾಕಿದ್ದಾರೆ. ಅದು ನಾನ್ ಬೇಲೆಬಲ್ ಇದೆ. ಬಟ್ ಇದು ಯಾರು ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಈ ಎಫ್ಐಆರ್ ನಾವು ಓದಿದ್ರೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಈ ಕಂಪ್ಲೇಂಟ್ ಕೊಟ್ಟಿರುವಂಥ ವಿದ್ಯಾವಂತ ಲೇಡಿ ಪೂರ್ಣಿಮಾ, ಆಕೆ ಕೂಡ ಒಬ್ಬರು ಡಾಕ್ಟ್ರ್ ಆಗಿದ್ದು ಅದು ತಡವಾಗಿ ಆಲ್ಮೋಸ್ಟ್ ಈಗ 15 ದಿನದ ಮೇಲೆ ಆಗ್ತಿದೆ. 15 ದಿನದ ಮೇಲೆ ಆದಮೇಲೆ ಈ ರೀತಿ ಸೆಕ್ಷನ್ 308 ಕ್ಲಾಸ್ 2 ಮತ್ತು ಸೆಕ್ಷನ್ 62 ಮತ್ತು ರೆಡ್ ಸೆಕ್ಷನ್ 3 ಕ್ಲಾಸ್ 5 ಹಾಕಿದ್ದಾರೆ. ವಿಚ್ ಈಸ್ ಕಂಪ್ಲೇಂಟ್ ಓದ್ರೇ ಗೊತ್ತಾಗ್ತಿದೆ ಇದರಲ್ಲಿ ಏನು ತಿರುಳಿಲ್ಲ. ಪ್ರಕರಣವನ್ನು ಆದಷ್ಟು ಬೇಗ ಮುಚ್ಚಾಕಬೇಕು, ಪ್ರಕರಣವನ್ನು ಮಿಸ್ಲೀಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಎಫ್ಐಆರ್ ರಿಜಿಸ್ಟರ್ ಆಗಿರೋದು. ಏನು 50 ಲಕ್ಷ ದುಡ್ಡು ಕೇಳಿದ್ರು, ಹನಿ ಡ್ರಾಪ್ ಮಾಡಿದ್ರು, ನಮ್ಮನ್ನು ರೋಲ್ ಕಾಲ್ ಮಾಡಿದ್ರು ಅಂತ. ಅವ್ರು ನೋಡಿದ್ರೆ ಏನನ ಹನಿ ಡ್ರಾಪ್ ಮಾಡಂಗಿದಾರ, ರೋಲ್ ಕಾಲ್ ಮಾಡಂಗಿದಾರ? ಈ ಸುಳ್ಳು ಕೇಸ್ಗಳನ್ನ ಈ ಪೊಲೀಸರು ಯಾಕೆ ಹಾಕಬೇಕು? ಏನಕ್ಕೆ ಹಾಕಬೇಕು? ಈ ಥರ ಏನು ಸತ್ಯ, ಧರ್ಮ, ನ್ಯಾಯ ಎಲ್ಲಿದೆ ಸಮಾಜದಲ್ಲಿ? ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಇದೆ ಅಂತ ಕಾಣುತ್ತೆ. ಹಾಗಾಗಿ ದಯವಿಟ್ಟು ನಾನು 1 ವಾರ ಅವಕಾಶ ಮಾಡ್ತೀನಿ, ಈ ಕೇಸ್ನ ಕ್ಲೋಸ್ ಮಾಡಬೇಕು. ಒಟ್ನಲ್ಲಿ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಆರೋಪಿಗಳ ಜೊತೆ ಶಾಮೀಲಾಗಿದ್ದಾರೆಂಬ ಆರೋಪ ಕೇಳಿ ಬಂದಿದ್ದು ನ್ಯಾಯಯುತ ತನಿಖೆ ಸಾಧ್ಯವಿಲ್ಲ. ಮೇಲಾಧಿಕಾರಿಗಳು ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ನಡೆಸಬೇಕು ಎಂಬ ಒತ್ತಾಯ ಕೇಳಿ ಬರುತ್ತಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.